ನವಧಾನ್ಯ, ಉಪ್ಪು, ನಿಂಬೆಹಣ್ಣು, ಮನೆಯ ಮಣ್ಣು, ತೋಟದ ಮಣ್ಣು, ಹಳೆಯ ಬಟ್ಟೆ, ಮೆಣಸಿನಕಾಯಿ ಮುಂತಾದವನ್ನು ಅರಿಶಿನ ಬಟ್ಟೆಯಲ್ಲಿ ಗಂಟು ಹಾಕಿ 1 ವಾರ ನಿಮ್ಮ ಮನೆಯ ಪೂಜಾ ಕೋಣೆಯಲ್ಲಿ ಇಟ್ಟು ಅದನ್ನು ತೆಗೆದುಕೊಂಡು ಬಂದು ಈ ಯಾಗಕುಂಡದಲ್ಲಿ ತಲೆಯನ್ನು ಸುತ್ತಿ ಹಾಕಬೇಕು. ಕೊನೆಯಲ್ಲಿ ಯಾಗದ ಬೂದಿಯನ್ನು ಕಳಶತೀರ್ಥದಲ್ಲಿ ಬೆರೆಸಿ ಮನೆಯ ಸುತ್ತಲೂ ಸಿಂಪಡಿಸಬೇಕು. ದುಷ್ಟಶಕ್ತಿಗಳನ್ನು ವಿನಾಶಪಡಿಸಲೆಂದೇ ಈ ಯಾಗ ಪೂಜೆ. ವಿವರಣೆ: ಒಂದು ಅರಿಶಿಣ ಬಟ್ಟೆಯನ್ನು ತೆಗೆದುಕೊಂಡು ಅದರಲ್ಲಿ ಅಮ್ಮನವರು ಈ ದೈವವಾಣಿಯಲ್ಲಿ ಸೂಚಿಸಿದ ಪದಾರ್ಥಗಳನ್ನು ಇಟ್ಟು ಅದನ್ನು ಒಂದು ಚಿಕ್ಕ ಗಂಟಾಗಿ ಕಟ್ಟಿ ಚೈತ್ರ ಪೌರ್ಣಮಿ ಮಹೋತ್ಸವಕ್ಕೆ 7 ದಿನಗಳ ಮುಂಚಿತವಾಗಿಯೇ ಪೂಜಾ ಕೋಣೆಯಲ್ಲಿ ಇಡಬೇಕು. ಒಂದು ಯಾಗಕುಂಡಕ್ಕೋ ಅಥವಾ ಒಂದು ಕಳಶಕ್ಕಾದರೂ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಬೇಕು. ಈ ಚಿಕ್ಕ ಅರಿಶಿನದ ಗಂಟನ್ನು ತೆಗೆದುಕೊಂಡು ಹೋಗಿ ನೀವು ನಮೂದಿಸಿಕೊಂಡಂತಹ ಚೈತ್ರ ಪೌರ್ಣಮಿಯ ಯಾಗಕುಂಡದಲ್ಲಿ ನಿಮಗೂ ನಿಮ್ಮ ಕುಟುಂಬಸ್ಥರಿಗೂ ದೃಷ್ಟಿ ತೆಗೆದು ಯಾಗಕುಂಡದಲ್ಲಿ ಆಹುತಿಯಾಗಿ ಹಾಕಿಬಿಡಬೇಕು. ಯಾಗ ಪೂಜೆ ಸಂಪೂರ್ಣವಾದ ನಂತರ ನಿಮ್ಮ ಯಾಗಕುಂಡದಲ್ಲಿ ಇರುವಂತಹ ಬೂದಿಯನ್ನು ಒಂದು ಪಾತ್ರೆಯಲ್ಲಿ ಭದ್ರವಾಗಿ ತೆಗೆದುಕೊಂಡು ಬರಬೇಕು. ನೀವು ನೋಂದಾಯಿಸಿಕೊಂಡಂತಹ ಕಳಸವನ್ನು ಪಡೆದುಕೊಂಡು ಆ ಕಳಸದಲ್ಲಿ ಇರುವ ತೀರ್ಥದೊಂದಿಗೆ ಈ ಬೂದಿಯನ್ನು ಬೆರೆಸಿ ಆ ನೀರನ್ನು ಮನೆಯ ಸುತ್ತೂರವೂ ಸಿಂಪಡಿಸಬೇಕು. ದುಷ್ಟ ಶಕ್ತಿಗಳಿಂದ ನಮ್ಮನ್ನು ರಕ್ಷಿಸಿಕೊಳ್ಳುವುದಕ್ಕಾಗಿಯೇ ಅಮ್ಮನವರು ಈ ವಿಶೇಷವಾದ ಸೂಚನೆಯನ್ನು ದೈವವಾಣಿಯಲ್ಲಿ ನುಡಿದಿದ್ದಾರೆ. ಓಂ ಶಕ್ತಿ.